ನಮ್ಮ ತಾಲೂಕಿಗೆ ನೀರು ಬಂದಿಲ್ಲ, ಊರು ಪ್ರಚಾರ ಮಾಡ್ತಾವ್ರೆ, ಹೋರಾಟ ಮಾಡ್ತಾವ್ರೆ. ಆದರೆ ಅವ್ರಿಗೆ ಗೊತ್ತು, ಕುಣಗಲ್ ತಾಲೂಕಿಗೆ ಜನಕ್ಕೂ ಗೊತ್ತು ಇವ್ನು ಆಡ್ತಿರೋದು ನಾಟಕ. ನಮ್ದೊಂದು TMC ನೀರನ್ನ, ನಮ್ದೊಂದು TMC ನೀರು ರಾಮನಗರ ಮಾಗಡಿಗೆ ಬಿಟ್ಟವ್ರೆ ಅನ್ನೋದು ಜನಗಳಿಗೂ ಗೊತ್ತು. ಒಂದು ಹುನಾರ ಏನು ಅಂದರೆ, ಕೈಲೆಂಡಿಗೆ ನೀರು ಬತ್ತಿಲ್ಲ ಅಂತ ರಾಮನಗರಕ್ಕೆ ಮತ್ತು ಮಾಗಡಿಗೆ ನೀರು ತಗೊಂಡು ಹೋಗೋಕ್ಕೆ ಇದು ಹುನಾರ ನಡೆಸ್ತಾವ್ರೆ DK ಶಿವಕುಮಾರ್ ಅವರು. ನಮ್ಮ ನಾಯಕರುಗಳಿಗೂ ನಾವು ಅದನ್ನು ಟೆಕ್ನಿಕಲಾಗಿ ಮಂದಟ್ಟು ಮಾಡಿಕೊಟ್ಟಿದ್ದೀವಿ. ಅವಾಗ ಅಲ್ಲಿ ಹೋಗಿ ಪ್ರಶ್ನೆ ಹಾಕಿದಾಗ ಮಾತುಗಳಿಲ್ಲ, ರಂಗನಾಥ್ಗೂ ಮಾತಿಲ್ಲ. ಏನು ನಮ್ಮ ಸೋಮಣ್ಣವ್ರು, ಏನಪ್ಪ ನೀನು 40 ಕಿಲೋಮೀಟ್ರ್ ಕೆನಲ್ ಕಂಪ್ಲೀಟ್ ಮಾಡಿಲ್ಲ, ಟೈಲೆಂಡಿಗೆ ನೀರು ಹೋಗಿಲ್ಲ ಅಂತೀಯ, ಅಲ್ಲಿಗೆ 2 TMC ನೀರು ಬೇಕು, 3 TMC ನೀರು ತಗೊಂಡು ಎಲ್ಲಿಗೆ ಬಿಟ್ರಿ ಅಂತ ಕೇಳಿದ್ರೆ ಅದಕ್ಕೆ ಮಾತಿಲ್ಲ. ಅದು ಬಿಡ್ರಿ, ಮಾರ್ಕನಹಳ್ಳಿಗೆ ಬರೋದು ಅದು ಬಿಡ್ರಿ, ಫ್ಲಡ್ ಫ್ಲೋ ಅದು ಲೆಕ್ಕಕ್ಕೆ ಇಲ್ವಂತೆ. ತುರುವೇಕೆರೆ ಕಡೆಯಿಂದ ಬರ್ತೈತೆ, ಆಯಾ ಫೀಡ್ರಿಂದ ಬರೋದು ಮಾರ್ಕನಹಳ್ಳಿ ಡ್ಯಾಮ್ಗೆ ಹೋಗುತ್ತೆ. ಸಾರ್ಗೇಳಿ ಕೆರೆತೆಯಿಂದಲೂ ಮುಂದಕ್ಕೆ ಗಂಡೇಶ್ವರ ಹೋಬಳಿಯಿಂದಲೂ ನೀರು ಹೋಗೋದು, ಅದು ಲೆಕ್ಕಕ್ಕಿಲ್ಲ ಅಂತ ತಲೆ ಸರಿವು ಕಳಿಸೋರು. DK ಶಿವಕುಮಾರ್ ಅವರು ಸ್ಥಳ ಪರಿಶೀಲನೆ ಮಾಡ್ತೀನಿ ಇನ್ನೊಂದು ಸತಿ, ಸ್ಥಳ ಪರಿಶೀಲನೆ ಮಾಡಿರೂ ಅಷ್ಟೇ, ಅದರೊಳಗೆ ಬಂದು ಮನೆ ಕಂಡ್ರು ಅಷ್ಟೇ, ನಾವು ಎಕ್ಸ್ಪ್ರೆಸ್ ಕೆನಾಲ್ನ ಆಗಕ್ಕೆ ಬಿಡಲ್ಲ. ಎಕ್ಸ್ಪ್ರೆಸ್ ಕೆನಾಲ್ ಮಾಡಿಕೊಡ್ದು ಏನು ವೈಡ್ನಿಂಗ್ ಆಗೈತೆ, ವೈಡ್ನಿಂಗಲ್ಲಿ ಬೇಕಾದ್ರೆ ಇನ್ನೂ ತುಮಕೂರಿಂದ ಮುಂದಕ್ಕೆ 1000 ಕ್ಯೂಸೆಕ್ಸ್ ನೀರು ಹೋಗಂಗೆ, 600 ಇದೆ, 1000 ಕ್ಯೂಸೆಕ್ಸ್ ನೀರು ಹೋಗಂಗೆ ವೈಡ್ನಿಂಗ್ ಮಾಡ್ಕೊಂಡು ನೀರು ತಗೊಂಡು ಹೋಗಿ. ನಾನು ಈ ತಾಲೂಕಿನಲ್ಲಿ ಮೊನ್ನೆ ತಿರ್ಗಾ ಸುಂಕಾಪುರ ಕಡಬ ಭಾಗಕ್ಕೆ ಹೋದಾಗ ನಮಗೆ ಅಲ್ಲಿ ಕಾಂಟ್ರಾಕ್ಟ್ರುಗಳು ಅವರು ಇವರು ಮೇಸ್ತ್ರಿಗಳು ಎಲ್ಲ ಇರ್ತಾರಲ್ಲ, ನಮ್ಮ ರೈತರುಗಳಿಗೆ ಹೇಳ್ತಿದ್ರು, ಅಣ್ಣ ಮೀಟಿಂಗ್ ಐತಂತೆ, DK ಶಿವಕುಮಾರ್ ಅಧ್ಯಕ್ಷತೆ ಮೀಟಿಂಗ್ ಐತಂತೆ, MLA ಅಟೆಂಡ್ ಆಗಲ್ವಂತೆ ಅಂತ ಕಾಂಟ್ರಾಕ್ಟ್ರುಗಳ್ತಾ ಇರೋ ಮೇಸ್ತ್ರಿಗಳು ಹೇಳ್ತಾರೆ. ಏನು ಹೇಳೋ, ಕಾಂಟ್ರಾಕ್ಟ್ರುಗಳ್ತಾ ಇರೋರು ನಮ್ಮ ತಾಲೂಕು MLA ಅಟೆಂಡ್ ಆಗಲ್ವಂತೆ ಅಂತ ಮೇಸ್ತ್ರಿಗಳು ಹೇಳ್ತಾರೆ. ಅಲ್ಲಿಗೆ ನಮ್ಮ ತಾಲೂಕು ಶಾಸಕ ಏನು ಮಾಡ್ತಾವ್ರೆ, ಇವರು ಪ್ರವಾಸಕ್ಕಿನ್ನ ನಮ್ಮ ತಾಲೂಕು ಹಿತಾಸಕ್ತಿಗಿನ್ನ ಅಮೇರಿಕಕ್ಕೆ ಮೋಜ್ ಮಸ್ತಿ ಮಾಡೋಕ್ಕೆ ಹೋಗ್ಯಾರ. ಫ್ಲೈಟ್ ಟಿಕೆಟ್ ಯಾರು ಕೊಟ್ಟವ್ರಿ ಅಂತಲೂ ತಾವು ತಿಳ್ಕೊಬೇಕಾಗ್ತದೆ. ಕಾಂಟ್ರಾಕ್ಟ್ರು ಫ್ಲೈಟ್ ಟಿಕೆಟ್ ಮಾಡಿಕೊಟ್ಟು ನಮ್ಮ ತಾಲೂಕನ್ನು ಕಿಡ್ನಾಪ್ ಮಾಡಿಬಿಟ್ಟು ನಮ್ಮ ತಾಲೂಕು ಶಾಸಕರನ್ನ ಕಿಡ್ನಾಪ್ ಮಾಡ್ಯಾರ. ನಾವೆಲ್ಲ ಒಮ್ಮತಕ್ಕೆ ತೀರ್ಮಾನ ಬಂದು ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕಾಗ್ತೈತಿ. ನಮ್ಮ ತಾಲೂಕು ಶಾಸಕರು ಕಳೆದೋಗ್ಬಿಟ್ಟವ್ರೆ, ನೀರಾವರಿ ಸಮಿತಿ ಮೀಟಿಂಗಿಗೆ ನಮ್ಮ ಪರ ಧ್ವನಿ ಎತ್ತಾರೆ ಯಾರವ್ರಿ, ನಮ್ಮನ್ನಂತೂ ಒಳಗೆ ಬಿಡಲ್ಲ. ನಾನು ಸೋತಿದ್ದೀನಿ, ನಾಗಣ್ಣು ಸೋತವ್ರೆ, ರೈತ ಸಂಘದವ್ರನ್ನೂ ಯಾರನ್ನೂ ಒಳಗೆ ಬಿಡಲ್ಲ. ನಮ್ಮ ತಾಲೂಕು ಪರವಾಗಿ ಧ್ವನಿ ಎತ್ತ ಅಂತ ದಿನೇ ಇಲ್ಲ ಅಂದರೆ ಅರ್ಥ ಮಾಡ್ಕೊಬೇಕು ರೈತರುಗಳು. ತಾಲೂಕಿನಲ್ಲಿ ಇಷ್ಟು ದಿವಸ ಎಷ್ಟು ಮಕ್ಮಾಲ್ ಟೋಪಿ ಹಾಕಿ ನಮ್ಮ ರೈತರುಗಳು ಹಿತಾಸಕ್ತಿ ಕಾಯ್ದು ಅಮೇರಿಕಕ್ಕೆ ಹೋಗೋದು ಒಂದು ದಿವಸ ಲೇಟ್ ಆಗಿದ್ರೆ ಏನೂ ಆಗ್ತಿರಲಿಲ್ಲ. ಬೆಳಗ್ಗೆ ಹೋಗೋ ಫ್ಲೈಟ ಸಂಜೆ ಹೋಗಿದ್ರೆ ಏನೂ ಆಗ್ತಿರಲಿಲ್ಲ. ಅಷ್ಟೊತ್ತಿಗೆ ಕಾಂಟ್ರಾಕ್ಟ್ರೇ ಕಿಡ್ನಾಪ್ ಮಾಡಿಬಿಟ್ಟು ನಮ್ಮ ಶಾಸಕರನ್ನ ಫ್ಲೈಟ್ ಟಿಕೆಟ್ ಕೊಟ್ಟು ಫ್ಲೈಟ್ ಹತ್ತಿಸಿ ಅಮೇರಿಕಕ್ಕೆ ಮೋಜ್ ಮಸ್ತಿ ಮಾಡ್ತಾವ್ರೆ. ತಾಲೂಕು ಜನತೆ ಏನಾದರೂ ಆಗ್ಬೋದು, ಅದನ್ನು ಜನ ಮಂದಟ್ಟು ಮಾಡಿಕೊಂಡು ನಾವೆಲ್ಲ ರೈತ ಸಂಘದವರು, ಎಲ್ಲ ಪಕ್ಷದ ರಾಜಕೀಯ ಮುಖಂಡರುಗಳು ಏನು ರಂಗನಾಥು ಅವ್ನು ನಾಟಕ ಆಡ್ತಾವನೆ, ನಾವು ನಿಜವಾದ ಹೋರಾಟ ಮಾಡಿ ಒಂದು ರೈತ ರಥಯಾತ್ರೆ ಮಾಡಬೇಕಾಗ್ತದೆ. ತಾಲೂಕಲ್ಲಿ ಪ್ರತಿ ಗ್ರಾಮಕ್ಕೆ ಹೋಗ್ಬೇಕು, ಪ್ರತಿ ಗ್ರಾಮಕ್ಕೆ ಹೋಗಿ ಎಲ್ಲ ಪಕ್ಷದ ಮುಖಂಡರುಗಳು ರೈತ ಸಂಘದ ನೇತೃತ್ವದಲ್ಲಿ ಪ್ರತಿ ಗ್ರಾಮಕ್ಕೆ ಹೋಗಿ ರೈತ ರಥಯಾತ್ರೆ ಮಾಡಬೇಕು, ಅವೇರ್ನೆಸ್ ಮೂಡಿಸ್ಬೇಕು.